ವೆಲ್ಕಮ್ ಟು MN ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇಂಪಾರ್ಟೆಂಟ್ ಮಾಹಿತಿಯೊಂದಿಗೆ 2025ರಲ್ಲಿ ನಡೆಯುವ ಕೆಸೆಟ್ ಪರೀಕ್ಷೆಯ ಒಂದು ಅಧಿಸೂಚನೆ ಹಾಗೆ ಅಪ್ಲಿಕೇಶನ್ ಡೇಟ್ ಮತ್ತು ಪರೀಕ್ಷೆಯ ಒಂದು ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋ ಮುಖಾಂತರ ನಾವು ಇಂದು ತಿಳಿದುಕೊಳ್ಳಬಹುದು. ಜೊತೆಗೆ ಹೊಸದಾಗಿ ನೋಡುತ್ತಿರುವಂಥ ನಮ್ಮ ಎಲ್ಲ ಸ್ಪರ್ಧಾ ಮಿತ್ರರು ಕೂಡಲೇ ನಮ್ಮ MN ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಈ ಒಂದು ಮಾಹಿತಿಯನ್ನು ಗೂಗಲಲ್ಲೂ ಸಹ ಸರ್ಚ್ ಮಾಡ್ಬೋದು. ಗಮನಿಸಿ, ಕೆಸೆಟ್ ಇಂಪೋರ್ಟೆಡ್ ಡೇಟ್ 2025 ಲೆಫ್ಟ್ ಕಾಲಮ್ ಆ್ಯಂಡ್ ರೈಟ್ ಕಾಲಮ್ ಅಲ್ಲಿ ಒಂದಷ್ಟು ಮಾಹಿತಿಯನ್ನು ಗಮನಿಸಿ. ಶೆಡ್ಯೂಲ್ಡ್ ಆ್ಯಂಡ್ ಡೇಟ್ ಟೆಂಟೇಟಿವ್ ಅಂತ ಇದೆ. ತಾತ್ಕಾಲಿಕ ದಿನಾಂಕ ಮತ್ತು ವೇಳಾಪಟ್ಟಿ ಅನ್ನೋ ಮಾಹಿತಿನ ತಿಳಿಸುವಂಥದ್ದು. ವಿಷಯಕ್ಕೆ ಬರೋದಾದರೆ, ಕೆಸೆಟ್ 2025 ನೋಟಿಫಿಕೇಶನ್ ಫೆಬ್ರವರಿ 2025 ಮಂತಲ್ಲಿ ಆ ಒಂದು ನೆಕ್ಸ್ಟ್ ಮಂತಲ್ಲೇ ಕೆಸೆಟ್ ಪರೀಕ್ಷೆಯ ಒಂದು ನೋಟಿಫಿಕೇಶನ್ ಮಾಡುವಂಥದ್ದು ಸ್ನೇಹಿತರೆ. ಹಾಗೆ ಕೆಸೆಟ್ ಅಪ್ಲಿಕೇಶನ್ ಸಬ್ಮಿಷನ್ ಸಹ ಒಂದು ಫೆಬ್ರವರಿ ಮಂತಲ್ಲೇ ಅನೌನ್ಸ್ ಮಾಡುತ್ತಾರೆ. ಹಾಗೆ ಇನ್ನಷ್ಟು ಡೀಟೇಲ್ ಆಗಿ ಕ್ಲಿಯರ್ ಆಗಿ ನೋಡೋದಾದರೆ ಈ ಒಂದು ಟೇಬಲನ್ನು ಗಮನಿಸಿ. ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ಕ್ಲಿಯರ್ ಆಗಿ. ಕೆಸೆಟ್ 2025 ನೋಟಿಫಿಕೇಶನ್ ರಿಲೀಸ್ ಡೇಟ್ ಫೆಬ್ರವರಿ 2025 ನೆಕ್ಸ್ಟ್ ಮಂತಲ್ಲೇ. ಹಾಗೆ ಕೆಸೆಟ್ 2025 ಅಪ್ಲಿಕೇಶನ್ ಸಬ್ಮಿಷನ್ ಡೇಟು ಸಹ ಫೆಬ್ರವರಿ ಮಂತಲ್ಲೇ ಅನೌನ್ಸ್ ಮಾಡುವಂಥದ್ದು. ಹಾಗೆ ಒಂದು ಕ್ಲೋಸಿಂಗ್ ಡೇಟ್, ಸಬ್ಮಿಷನ್ ಡೇಟ್ ಅದು ಮಾರ್ಚಲ್ಲಿ 2025 ಅಂತ ಮೆನ್ಷನ್ ಮಾಡಿದ್ದಾರೆ. ನಮಗೆ ಇಂಪಾರ್ಟೆಂಟಾಗಿ ನೋಡೋದಾದರೆ ಎಕ್ಸಾಮ್ಸ್, ಕೆಸೆಟ್ 2025 ಎಕ್ಸಾಮ್ ಡೇಟ್ ಏಪ್ರಿಲ್ 12 ಏಪ್ರಿಲ್ 2025 ಈ ಒಂದು ಡೇಟಲ್ಲಿ ಪರೀಕ್ಷೆ ನಡೆಯುವಂಥದ್ದು. ಹಾಗೆ ರಿಸಲ್ಟ್ ಸಹ 4th ವೀಕ್ ಆಫ್ ಮೇ 2025 ಅಂತ ಹೇಳಿದರೆ ಸ್ನೇಹಿತರೆ. ಈ ಒಂದು ಫುಲ್ ಡೀಟೇಲ್ ಆಗಿ ತಾತ್ಕಾಲಿಕ ಪಟ್ಟಿ ಅಂತ ನೀವು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. 90% ಇದೇ ಒಂದು ಡೇಟಿಗೆ ಪರೀಕ್ಷೆ ನಡೆಯುವ ಸಾಧ್ಯತೆ ಇದೆ. ಹಾಗೆ ಇನ್ನೇನು ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಶನ್ ಅತಿ ಶೀಘ್ರದಲ್ಲೇ ಅಂತ ಹೇಳ್ಬೋದು. ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ನಿಮ್ಮ ಓದು ಇನ್ನಷ್ಟು ಚುರುಕಾಗಿರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.